ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತು ಒಂದು ಫಂಕ್ಷನ್ ಇತ್ತು, ಅಂದರೆ ದೇವಸ್ಥಾನದಲ್ಲಿ ಹರಕೆ ಇತ್ತು, ಹಾಗಾಗಿ ಅತ್ತೆ ಎಲ್ಲ ಹೋಗಿದ್ದಾರೆ. ನಾವು ಕೂಡ ಇವಾಗ ಹೋಗೋಣ ಅಂತ ಸಾಯಂಕಾಲ ಪೂಜೆ ಎಲ್ಲ ಮಾಡಿಕೊಂಡು ಇವಾಗ ರೆಡಿಯಾಗಿ ಕುಂತಿದ್ದೀವಿ. ಅಷ್ಟರಲ್ಲಿ ಮೇಕೆ ಮರಿ ನೋವು ತಿಂತಾ ಇತ್ತು, ಅಂದರೆ ಮೇಕೆ ಮರಿ ಪ್ರೆಗ್ನೆಂಟ್ ಇತ್ತು. ಇವಾಗ ಆಗಿಯುತ್ತೆ ಅಂತ ಆವತ್ತಿಂದ ಕಾಯ್ತಾ ಇದ್ವು. ಫೈನಲಿ ಇವಾಗ ಹೋಗ್ಬೇಕಾದ್ರೆ ನೋವು ಸ್ಟಾರ್ಟ್ ಆಗಿತ್ತು. ಅಷ್ಟರಲ್ಲಿ ಮಾವ ಕೂಡ ಇದ್ದರು. ಇನ್ನೇನು ಮರಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತು, ಇನ್ನೇನು ಮರಿ ನೋಡಿಬಿಟ್ಟು ಆಮೇಲೆ ಹೋಗೋಣ ಅಂತ ನಮ್ಮ ಮನೆಯವರು ಕೂಡ ಹಾಗೆ ಸುಮ್ಮನೆ ನಿಂತ್ಕೊಬಿಟ್ರು. ಫಸ್ಟ್ ಆಗಿದ್ದು ಓತ್ ಮರಿ, ಅಂದರೆ ಗಂಡು ಮಗು ಅಂತೀವಲ್ಲ ಆ ಥರ ಗಂಡು ಮಗು ಆಗಿದೆ. ನಮ್ಮನೆಯವರಂತೂ ಫುಲ್ ಖುಷಿನೇ ಆಗಿಬಿಟ್ರು. ಅಂದರೆ ಪ್ರತಿ ಸತಿ ಬರೀ ಹೆಣ್ಮರಿನೇ ಆಗ್ತಿರೋದಕ್ಕೆ ಬರೀ ಹೆಣ್ಮರಿನೇ ಆಗ್ತಿದೆ ಅಂತ ಹೇಳ್ತಾಯಿದ್ರು. ಅಂದರೆ ಏನಕ್ಕೆ ಹೆಣ್ಮರಿ ಇದು ಮಾಡ್ತಿದ್ರು ಅಂದರೆ, ಈ ಗಂಡು ಮರಿಗೆ ಅಂದರೆ ಓತ್ ಮರಿಗಳಿಗೆ ತುಂಬಾ ರೇಟ್ ಇದೆ. ಇನ್ನು ಚಿಕ್ಕ ಚಿಕ್ಕ ಮರಿಗೆ 6,000 7,000 ಆ ಥರ ರೇಟ್ ಇದೆಯಲ್ಲ, ಹಾಗಾಗಿ ಬರೀ ಹೆಣ್ಮರಿನೇ ಆಗ್ತಿದೆ. ಅಂದರೆ ಸ್ವಲ್ಪ ಅದಕ್ಕೆ ರೇಟ್ ಕಮ್ಮಿ ಇರುತ್ತೆ, 4,000 3,000 ಆ ಥರ ಇರುತ್ತೆ ಚಿಕ್ಕ ಮರಿಗೆ. ಆದರೆ ಈ ಗಂಡು ಮರಿಗೆ ಅಂದರೆ ಓತ್ ಮರಿಗೆ ಸ್ವಲ್ಪ ರೇಟ್ ಜಾಸ್ತಿ ಇರೋದ್ರಿಂದ ಓತ್ ಮರಿ ಆಯಿತು ಅಂತ ಕುಣ್ದೇ ಬಿಟ್ಟರು. ಹಾಗೆ ಇನ್ನೊಂದು ಮರಿ ಆಗೋಕ್ಕೆ ಇದು ಮಾಡ್ತಾಯಿತ್ತು, ಫುಲ್ ಹೊಟ್ಟೆ ಎಲ್ಲ ಪಾಪ ಒದ್ದಾಡ್ತಾ ಇತ್ತದು. ಅಂದರೆ ನಾವು 3 ಮರಿ ಆಗುತ್ತೆ ಅಂದ್ಕೊಂಡಿದ್ದು, ಅದು 2 ಮರಿ ಆಗಿದ್ದು. ಅಂದರೆ ಆ ಸೈಜು ಬಾಡಿ ಆ ಥರ ಇತ್ತು. ಒಂದೊಂದು ಸತಿ 3 ಮರಿ ಆಗೋದು ಚಾನ್ಸಸ್ ಇರುತ್ತೆ. ಹಾಗೆ ಇವಾಗ 2 ಮರಿಗೆ ಫುಲ್ ನೋವು ತಿಂತಾ ಇದೆ. ಪಾಪ ಒಂಥರ ಅನಿಸ್ತು. ನಾವೆಷ್ಟು ನೋವು ತಿಂದಿರ್ತೀವೋ ಪ್ರೆಗ್ನೆಂಟಲ್ಲಿ ಅಷ್ಟೇ ಮೇಕೆಗಳಿಗೂ ಕೂಡ ನೋವಿರುತ್ತೆ. ಇವಾಗ ನೋಡಿ ಸೇಮ್ ಟು ಸೇಮ್ ಅವ್ರ ತಾಯಿ ಥರನೇ ಇದೆ ಮೇಕೆ ಮರಿ. ಅಂದರೆ ಚಿಕ್ಕ ಪ್ರಿಂಟ್ ಜೆರಾಕ್ಸ್ ಅನ್ಬೋದು, ಅದೇ ಥರ ಇದೆ. ಅದನ್ನು ಇವಾಗ ಇದೆಲ್ಲ ಆಯ್ತಲ್ಲ, ಇವಾಗ ಅದ್ರ ಮೇಲೆ ಇರೋದೆಲ್ಲ ಅದೇ ನೆಕ್ಕೊಳ್ಳುತ್ತೆ ಅಂತ ಹೇಳ್ತಾಯಿದ್ರು ಮಾವ. ಅಂದರೆ ಅದು ಫುಲ್ಲು ಗಲೀಜೆಲ್ಲ ಇರುತ್ತಲ್ಲ, ಅದನ್ನೇ ನೆಕ್ಕಿ ಅದೆಲ್ಲ ಇದು ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾಯಿದ್ರು. ನೋಡಿ ಆಗಲೇ ಮರಿಗಳು ಎದ್ದು ನಿಂತ್ಕೊಳ್ಳೋಕ್ಕೆ ಆಗಲೇ ಪ್ರಯತ್ನ ಪಡ್ತಾಯಿದ್ರು. 5 ನಿಮಿಷ ಸಾಕು ಅದನ್ನು ಇದು ಮಾಡೋಕ್ಕೆ, ಎದ್ದೊಳಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗೆ ನೋಡಿ ಮರಿಗಳು ಅಂದರೆ ಹಾಲು ಕುಡಿಯೋಕ್ಕೆ ಹೋಗೋಕ್ಕೆ ಇದು ಮಾಡ್ತಾಯಿದೆ. ಎಷ್ಟು ಬೇಗ ಇದು ಮಾಡ್ಕೊತವೆ ಮರಿಗಳು ಅಂದರೆ. ಇನ್ನು ನಾವು ಚಿಕ್ಕ ಮರಿ ಆದರೆ 9 ತಿಂಗಳು ವರ್ಷಗಟ್ಟಲೆ ಕಾಯಬೇಕು ನಮ್ಮ ಮಕ್ಕಳು ಎದ್ದೇಳಬೇಕು ಅಂತ. ಹಾಗೆ ಮಾವ ಇದ್ರಲ್ಲ ಅಲ್ಲೇ ಬಿಟ್ಟು ಬಂದ್ವು, ಅಂದರೆ ಸಾಯಂಕಾಲದಷ್ಟು ಬೇಗ ಬರ್ತೀವಿ ಅಂತ. ಹಾಗೆ ಇವಾಗ ಕಾರಳ್ಳಿ ದೇವಸ್ಥಾನ, ಅಂದರೆ ಕಾರಳ್ಳಿ ರಂಗಪ್ಪ ಅಂತಲೇ ಪ್ರಸಿದ್ಧಿಯಾಗಿರೋ ದೇವಸ್ಥಾನಕ್ಕೆ ಹರಕೆ ಇತ್ತು. ಅಂದರೆ ನಮ್ಮ ಚಿಕ್ಕ ಮಾವರು ಹರಕೆನ ಮಾಡ್ಕೊಂಡಿದ್ರು. ಹಾಗಾಗಿ ಹರಕೆ ತೀರ್ಸೋಕ್ಕೆ ಅಂತ ಅವ್ರು ಬೆಳಗ್ಗೆನೇ ಹೋಗಿದ್ರು, ನಾವು ಸಾಯಂಕಾಲ ಹೋಗಿದ್ವಿ. ಸೋನಿ ಮತ್ತು ಅತ್ತೆ ಬೆಳಗ್ಗೆನೇ ಹೋಗಿದ್ರು ಅವ್ರ ಜೊತೆನೇ. ಆದರೆ ನಮಗೆ ಸ್ವಲ್ಪ ಕೆಲಸ ಇತ್ತಲ್ಲ, ನಮ್ಮ ಮನೆಯವರು ಅಂದರೆ ಸಂತೆಗೆ ಹೋಗಿದ್ರು. ಮತ್ತು ಕೋಳಿ ಬೇರೆ ಹಾಕಿಸ್ಕೊಂಡ್ಬಿಟ್ಟಿದ್ವು. ಹಾಗಾಗಿ ಕೋಳಿ ಕಟ್ ಮಾಡೋ ಅಂದರೆ ಅವರು ಹರಕೆ ಅಂದರೆ ಚಿಕ್ಕ ಮಾವರೇ ಒಂದು 10 kg ಕೋಳಿ ಹೇಳಿದರು. ಅದನ್ನೆಲ್ಲ ಕಟ್ ಮಾಡಿಕೊಂಡು ನಾವು ತೊಗೊಂಡಷ್ಟರಲ್ಲಿ ಲೇಟೇ ಆಗೋಯಿತು. ಅಂದರೆ ನಾವು ಬಂದಿದ್ದು ಒಂದು 6:30 ಆಗಿತ್ತು. ಆಗಲೇ ಕತ್ಲೆ ಆಗಿಬಿಟ್ಟಿದೆ. ನೋಡಿ ಇಲ್ಲಿ ಲೈಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಫುಲ್ ಕತ್ಲೆ ಕಾಣಿಸ್ತಾ ಇದೆ. ಇಲ್ಲಿ ಬಂದ ತಕ್ಷಣ ಅಂದರೆ ರಂಗಪ್ಪನ ದೇವಸ್ಥಾನ ಹತ್ರ ಬಂದ ತಕ್ಷಣ ಬಾಗಿಲು ಆಗಲೇ ಕ್ಲೋಸ್ ಮಾಡಿಬಿಟ್ಟಿದ್ರು. ಅಂದರೆ ಇಲ್ಲಿ ಮೇಲ್ಗಡೆ ದೇವಸ್ಥಾನ ಇದೆ, ಕೆಳಗಡೆ ಒಂದು ದೇವಸ್ಥಾನ ಇದೆ. ಹಾಗೆ ಇವತ್ತು ಹರಕೆ ಇದ್ದಿದ್ದು ಭೂತಪ್ಪ ಸ್ವಾಮಿಗೆ. ಅಂದರೆ ಫಸ್ಟು ಕರಳಿ ರಂಗಪ್ಪ ಅಂತಲೇ ಪ್ರಸಿದ್ಧಿಯಾಗಿರೋ ರಂಗಪ್ಪಂಗೆ ಫಸ್ಟು ಸ್ವೀಟ್ ಅಡುಗೆನ ಮಾಡಿ ಬಡಿಸಿ ಆದಮೇಲೆ ನಾವು ಭೂತಪ್ಪಕ್ಕೆ ಮರಿ ಕುಯ್ಬೇಕು. ಈ ದೇವರಿಗೆ ಇವತ್ತು ಮರಿನ ಕುಯ್ದಿರೋದು, 2 ಮರಿ ಕುಯ್ದಿದ್ರು ನೋಡಿ ಈ ದೇವರಿಗೆ. ಹಾಗೆ ಪೂಜೆ ಅಂದರೆ ಅಡುಗೆ ಎಲ್ಲ ಆಯ್ತಲ್ಲ, ಇವಾಗ ನೈವೇದ್ಯಕ್ಕೆ ಕೊಡಬೇಕಲ್ಲ ಪೂಜೆಗೆ ಮಾಡಿರೋ ಅಡುಗೆನ ಇಲ್ಲಿ ಬಂದು ಪ್ರಸಾದನ ಪೂಜೆ ಮಾಡಿಸ್ಕೊಂಡು ಹೋಗಬೇಕು. ಹಾಗಾಗಿ ಇವಾಗ ಪ್ರಸಾದನ ಪೂಜೆ ಮಾಡಿಸ್ಕೊಂಡು ಹೋಗೋ ಟೈಮಿಗೆ ನಾವು ಬಂದಿದ್ವು. ಅಷ್ಟರಲ್ಲಿ ನಾವು ಕೂಡ ನೋಡ್ಕೊಂಡು ದೇವ್ರನ್ನ, ಅಂದರೆ ಅತ್ತೆ ಬೆಳಗ್ಗೆನೇ ಪೂಜೆ ಮಾಡಿ ಸಿಕ್ಕಿದ್ರಂತೆ. ಆದರೂ ನಾವು ನೋಡಿರ್ಲಿಲ್ಲ, ಮತ್ತೆ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ತೀರ್ಥ ಎಲ್ಲ ತೊಗೊಂಡೋಗೋಣ ಅಂತ ನಾನು ಲಸು ಕೂತ್ಕೊಂಡಿದ್ದೀವಿ. ಅಂದರೆ ಕೆಳಗಡೆ ಒಂದು ದೇವಸ್ಥಾನ ಏನಿದೆ ಅಂದರೆ, ಆ ದೇವಸ್ಥಾನ 2 ವರ್ಷದ ಹಿಂದೆಯೇ ನೀರಲ್ಲಿ ಮುಳುಗೋಗ್ಬಿಟ್ಟಿದೆ. ಅಂದರೆ ಬೋರನ್ ಕಣಿವೆ ಡ್ಯಾಮ್ ಇದೆಯಲ್ಲ, ಆ ಡ್ಯಾಮ್ ನೀರು ಪೂರ್ತಿ ಕಾರಳ್ಳಿ ರಂಗಪ್ಪ ದೇವಸ್ಥಾನನ ಮುಚ್ಕೊಳ್ಳುತ್ತೆ ಪೂರ್ತಿ. ಇವಾಗಲೂ ಕೂಡ ಕೆಳಗಡೆ ಇರೋ ದೇವಸ್ಥಾನದಲ್ಲಿ ನೀರಿದೆ. ಜಾತ್ರೆ ನಡೆದ್ರು ಕೂಡ ಇವಾಗ ಮೇಲ್ಗಡೆ ದೇವಸ್ಥಾನಕ್ಕೆ ಜಾತ್ರೆ ನಡೀತು ಹೋದ ವರ್ಷ. ಅಂದರೆ ನಾನು ಹಿಂದಿನ ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ, ನಾನು ಜಾತ್ರೆಗೆ ಹೋಗಿದ್ದೆ ಕಾರಳ್ಳಿ ರಂಗಪ್ಪನ ಜಾತ್ರೆಗೆ ಅಂತ. ಹೌದು, ಇವಾಗಲೂ ಕೂಡ ನೀರು ಬಿಟ್ಟಿಲ್ಲ. ಅಂದರೆ ಭೂತಪ್ಪನ ಬಿಟ್ಟಿದೆ ಈ ಕಡೆ ಸೈಡು, ಆದರೆ ರಂಗಪ್ಪನ ಒಳಗಡೆ ಇನ್ನೂ ಅಂದರೆ ಫುಲ್ ಕಲ್ಲಿಂದನೇ ಕಟ್ಟಿರೋವಂಥ ದೇವಸ್ಥಾನ ಇದೆ. ಅದು ಹಿಂದಿನ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನ, ತುಂಬಾ ಚೆನ್ನಾಗಿದೆ. ಅಲ್ಲಿ ಕಲ್ಯಾಣಿ ಇದೆ ದೊಡ್ಡದಾಗಿ. ಮಳೆ ಫುಲ್ಲು ಬಂದು ಬೋರನ್ ಕಣಿವೆ ಡ್ಯಾಮ್ ನೀರು ತುಂಬ್ಕೊಂಡಿರೋದ್ರಿಂದ ದೇವಸ್ಥಾನದಲ್ಲಿ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಅಂತ ಇಲ್ಲಿ ಮೇಲ್ಗಡೆ ದೇವಸ್ಥಾನದಲ್ಲಿ ಪೂಜೆನ ಮಾಡಿಸ್ತಾ ಇದ್ದಾರೆ. ಅಂದರೆ ಅಲ್ಲಿ ಪೂಜೆನ ಮಾಡ್ತಾರೆ. ಅಲ್ಲಿ ಕರ್ಪೂರ ಹಚ್ಚಿದಾಗ ಅಲ್ಲೊಂದು ಹಾವಿದೆ ಅಂತೆ, ಅದೇನೇನೋ ಪುರಾತನ ಇತಿಹಾಸಗಳು ದೇವಸ್ಥಾನದಲ್ಲಿ ಇರುತ್ತಲ್ಲ ಆ ಥರ ಹಾವೇನೋ ತೊಗೊಂಡೋಗಿ ಕರ್ಪೂರ ತೊಗೊಂಡೋಗಿ ದೇವ್ರ ಮುಂದೆ ಬಿಡ್ತದೆ ಅಂತ ಹೇಳ್ತಾಯಿದ್ರು ನಮ್ಮತ್ತೆ. ಹೌದು, ತುಂಬಾ ಇದಿದೆ ದೇವಸ್ಥಾನದಲ್ಲಿ, ಪವರ್ಫುಲ್ಲು. ತುಂಬ ಜನ ಬರ್ತಾರೆ ದೇವಸ್ಥಾನಕ್ಕಂತೂ. ಜಾತ್ರೆಗಂತೂ ಕಾಲಿಡೋಕ್ಕಾಗಲ್ಲ, ಅಷ್ಟು ಜನಗಳಿರ್ತಾರೆ.
ಮತ್ತು ಇವಾಗಲೂ ನೋಡ್ಬೋದು ಎಷ್ಟು ಪ್ರತಿದಿನ ಕೂಡ ಇಲ್ಲಿ ಅನ್ನದಾನ ರಂಗನೇ ಅಂತಲೇ ಕರೀತಾರೆ. ಅನ್ನದಾನ ರಂಗ ಅಂತ ತುಂಬ ಅಂದರೆ ಏನೇ ಹರಕೆ ಮಾಡಿಕೊಂಡ್ರು ಕೂಡ ನಾವು ಪ್ರಸಾದ ಮಾಡಿ 4 ಜನಕ್ಕೆ ಹಂಚ್ತೀವಿ ಅಂತ ನಾವು ಕೈ ಮುಕ್ಕೋಬೇಕು ಅಷ್ಟೇ. ಅಂದರೆ ನಾವು ಒಡವೆ ಕೊಡ್ತೀವಿ, ಆ ಥರ ಕೊಡ್ತೀವಿ, ಈ ಥರ ಕೊಡ್ತೀವಿ ಅಂದರೆ ನಾವು ಆ ದೇವರು ಒಪ್ಪಲ್ಲ. ನಮ್ಮಿಂದ 4 ಜನಕ್ಕೆ ನಾವು ಅನ್ನ ಹಾಕ್ತೀವಿ ಅಂತ ನಾವು ಬೇಡ್ಕೊಂಡ್ರೆ ಬೇಗನೆ ಪ್ರತಿಫಲ ಸಿಗುತ್ತೆ ಅಂತ ನಂಬಿದ್ದಾರೆ ತುಂಬ ಜನ. ಹೌದು, ಅದು ಇದಂತೂ ತುಂಬ ಸತ್ಯ. ತುಂಬ ಜನ ಈ ಥರ ಅನ್ನಪ್ರಸಾದನ ಮಾಡಿ ಇಲ್ಲಿ ಪ್ರತಿನಿತ್ಯ ಕೂಡ ಇಲ್ಲಿ ಅನ್ನಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ. ಶನಿವಾರ ಕೂಡ ದೇವಸ್ಥಾನ ಕಡೆಯಿಂದನೂ ಕೂಡ ಪ್ರಸಾದ ಇರುತ್ತೆ. ಇಲ್ಲಿ ಮಿಕ್ಕಿದ ದಿವಸ ಹೋದ್ರೆ ಡೈಲಿ ಇರುತ್ತೆ, ಅದರಲ್ಲಿ ಹೇಳೋಕ್ಕೆ ಇದಿಲ್ಲ. ಪ್ರತಿದಿನ ಎಷ್ಟೋ ಭಕ್ತಾದಿಗಳು ಊಟನ ಮಾಡ್ತಾರೆ. ಅಂದರೆ ಈ ದೇವ್ರ ಬಗ್ಗೆ ನಾನು ತಿಳ್ಕೊಂಡಿರೋದಂದರೆ ನಮ್ಮ ಅತ್ತೆ ಹೇಳಿದ್ದು, ಅಂದರೆ ನಾನು ತಿಳ್ಕೊಂಡಿರೋದಲ್ಲ. ಅಂದರೆ ಬೋರಂಕಣಿವೆ ಡ್ಯಾಮ್ ಇದೆಯಲ್ಲ, ಆ ಡ್ಯಾಮ್ ನೀರು ಅಲ್ಲೊಂದು ದೇವಸ್ಥಾನ ಇದೆ, ವೀರಭದ್ರ ಸ್ವಾಮಿನೋ ಏನೋ ದೇವಸ್ಥಾನ ಇದೆ. ಆ ಸ್ವಾಮಿ ಹೇಳಿದಾರಂತೆ, ನಿನ್ನನ್ನು ನೀರಲ್ಲೇ ನಾನು ಮುಳುಗಿಸ್ತೀನಿ ಅಂತ. ಹಾಗಾಗಿ ದೇವರು ನೀನು ಮುಳುಗಿಸು, ಆದರೆ ಅಂದರೆ ಕೆಳಗಡೆ ಒಂದು ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದಲ್ಲೊಂದು ಕಳಶ ಇದೆ, ಅದನ್ನು ನೀನು ಆ ಕಳಶನ ನೀನು ಮುಚ್ಚೋಕ್ಕಾಗಲ್ಲ ನೀರಿನಿಂದ ಅಂತ. 2 ವರ್ಷ ಆಯಿತು, ಇವಾಗಲೂ ಕೂಡ ನೀರು ಬಿಟ್ಟಿಲ್ಲ. ಭೂತಪ್ಪ ಸ್ವಾಮಿಗೆ ಮಾತ್ರ ನೀರು ಬಿಟ್ಟಿದೆ, ಆ ದೇವಸ್ಥಾನದ ಒಳಗಡೆ ನೀರು ಬಿಟ್ಟಿಲ್ಲ. ಆ ಕಾರಳ್ಳಿ ರಂಗಪ್ಪ ಅಂತ ನಾವೇನು ಕರಿತೀವೋ, ರಂಗಪ್ಪ ನೀರಲ್ಲೇ ಕುಂತಿದ್ದಾರೆ. ತುಂಬಾ ಅಂದರೆ ಮೂಲ ಸ್ಥಾನ ಅಂತೀವಲ್ಲ, ಆ ಸ್ಥಾನ ಅಲ್ಲೇ ಇರೋದ್ರಿಂದ ಅದನ್ನು ತೊಗೊಂಬಂದು ಮೇಲ್ಗಡೆ ಕುಂಡಿಸ್ತೀವಿ ಸ್ವಾಮಿ ಅಂತ ಕೇಳಿದ್ರು ಕೂಡ, ಇಲ್ಲ ನಾನು ನೀರಲ್ಲೇ ಇರ್ತೀನಿ ಅಂತ ಸ್ವಾಮಿ ನೀರಲ್ಲೇ ಇದ್ದಾರೆ. ಅಂದರೆ ಆ ದೇವರು ಕೂಡ ಈ ದೇವರು ಚಾಲೆಂಜ್ ಆಗ್ತೀವಲ್ಲ ಮನುಷ್ಯರು, ಆ ಥರ ಅವರು ಕೂಡ ಚಾಲೆಂಜ್ ಹಾಕ್ಕೊಂಡಿದ್ದಾರೆ. ನಾನು ನೀರಲ್ಲೇ ಇರ್ತೀನಿ, ಆದರೆ ನನ್ನ ಕಳಶನ ಮುಟ್ಟಕ್ಕೆ ಬಿಡಲ್ಲ ನಿನ್ನ ಅಂತ ಕಾರಳ್ಳಿ ರಂಗಪ್ಪ ಹೇಳಿದರೆ, ಇಲ್ಲ ಮುಳುಗಿಸ್ತೀನಿ ಅಂತ ಬೋರನಕಣಿವೆ ಸ್ವಾಮಿ ಆ ಸ್ವಾಮಿ ಹೇಳಿದಾರಂತೆ. ಮನುಷ್ಯರ ನಡುವೆ ಎಷ್ಟು ಜಿದ್ದಾಜಿದ್ದಿ ಇರುತ್ತೋ ಹಾಗೆ ಇದ್ರ ಜೊತೆ ಕೂಡ ದೇವ್ರ ಜೊತೆ ಕೂಡ ತುಂಬಾ ಜಿದ್ದಾಜಿದ್ದಿ ಇರುತ್ತೆ. ಅದು ನಮಗೆ ಗೊತ್ತಿರಲ್ಲ ಕೆಲವೊಂದು. ನನಗೆ ನಮ್ಮ ಅತ್ತೆ ಹೇಳಿದ್ದಿಷ್ಟು ಅಷ್ಟು ತಿಳ್ಕೊಂಡಿದ್ದೀನಿ, ಹಾಗಾಗಿ ಗೊತ್ತಿರೋ ಅಷ್ಟಾದರೂ ಹೇಳೋಣ ಅಂತ ಹೇಳಿದೆ. ಹಾಗೆ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಆಗಲೇ ಅನ್ನ ಮತ್ತು ಸಾಂಬಾರು ಅದೆಲ್ಲ ಆಗಿತ್ತು. ಇವಾಗ ಮುದ್ದೆ ಮಾಡೋಕ್ಕೆ ರೆಡಿ ಆಗಿತ್ತಲ್ಲ, ಹಾಗಾಗಿ ಮುದ್ದೆ ಮಾಡೋಕ್ಕೆ ಇಷ್ಟು ಹೆಣ್ಮಕ್ಳೆಲ್ಲ ಕೂತ್ಕೊಂಡು ಇವಾಗ ಮುದ್ದೆನೆಲ್ಲ ಮಾಡೋಣ ಅಂತ ಕೂತ್ಕೊಂಡಿದ್ದೀವಿ. ನಮ್ಮನೆಯವರು ಕೂಡ ಮುದ್ದೆ ಫುಲ್ಲೆಲ್ಲ ತಿರುಗಿಸ್ಕೊಡ್ತಾಯಿದ್ರು. ಇಷ್ಟು ಜನಕ್ಕೆ ಮುದ್ದೆ ಮಾಡಬೇಕು ಅಂದರೆ ತುಂಬ ಕಷ್ಟದ ಮಾತೇನೆ. ಹಾಗಾಗಿ ಅಂದರೆ ಭಕ್ತಾದಿಗಳು ತುಂಬಾ ಬಂದುಬಿಟ್ಟಿರ್ತಾರೆ, ಅವ್ರಿಗೆಲ್ಲ ಊಟನ ಇಡಬೇಕು. ಅವ್ರಿಗೆ ಊಟ ಇಲ್ಲ ಅನ್ನೋ ಹಾಗೇಳೇ ಇಲ್ಲ, ನಮಗಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರನ್ನ ಊಟಕ್ಕೆ ಹಾಕಿ ಕಳಿಸ್ಲೇಬೇಕು. ಹಾಗಾಗಿ ಇಷ್ಟು ಜನಕ್ಕೆ ಮುದ್ದೆನ ಮಾಡಿದರು. ನೋಡಿ, ತಿರ್ಗೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಇದು ಮಾಡಿಬಿಟ್ಟಿದ್ರು. ಹೆಂಗೋ ಒಂದು 3-4 ಜನ ಸೇರಿ ಹೆಣ್ಮಕ್ಳೆಲ್ಲ ತಕ್ಕೊಟ್ರು ನಮ್ಮ ಮನೆಯವರೆಲ್ಲ. ಹಾಗೆ ಹೆಣ್ಮಕ್ಳೆಲ್ಲ ಕೂತ್ಕೊಂಡು ಸೈಡಲ್ಲಿ ಮುದ್ದೆನ ಮಾಡಿ ಇಕ್ತಾಯಿದ್ದೀವಿ. ಅದರಲ್ಲಿ ಬೇರೆ ಸೈಡಿಗೆ ಅಂದರೆ ಸಡನ್ನಾಗಿ ಕರೆಂಟ್ ಬೇರೆ ಹೋಗ್ಬಿಡುತ್ತೆ. ಹಾಗಾಗಿ ಫೋನ್ ಟಾರ್ಚರ್ ಇಟ್ಕೊಂಡೆ ಮುದ್ದೆನ ಮಾಡಬೇಕಾಗುತ್ತೆ. ತುಂಬ ಜನ ಬರೀ ಮುದ್ದೆ ಮಾಡೋಕ್ಕೆ ಕೂತ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ಈ ಮುದ್ದೆ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ, ಫುಲ್ಲು ಎಷ್ಟು ಜನ ಇದ್ದರೂ ಕೂಡ ಸಾಲಲ್ಲ. ಅಷ್ಟರಲ್ಲಿ ತೇಜ ಬಂದು ಒಳಗಡೆ ಎಲ್ಲ ವೀಡಿಯೋ ಮಾಡ್ತಾಯಿದ್ಲು. ಅಂದರೆ ಇವರೆಲ್ಲ ಸೋಮನಳ್ಳಿ ಬಾಯ್ಸು. ಅಜಯ್ ನಾವು ಯೂಟ್ಯೂಬಿಗೆ ಬರ್ತೀವಿ ವೀಡಿಯೋ ಅಪ್ಲೋಡ್ ಮಾಡುತ್ತೆ ಅವಾಗ ಅಂತ ಫುಲ್ ಖುಷಿಯಿಂದ ಮಾತಾಡ್ತಾ ಇದ್ದ. ಹಾಗೆ ಅವರೆಲ್ಲ ನಗಾಡ್ತಿದ್ರು. ಇಲ್ಲಿ ನಮ್ಮ ಮಾವರು ಕೂಡ ಕೂತ್ಕೊಂಡು, ಅಂದರೆ ಇನ್ನೇನು ಅಡುಗೆ ಎಲ್ಲ ಮುಗ್ದಿತ್ತಲ್ಲ, ಪಾಪ ಅವರು ಬೆಳಗಿಂದ ಬಂದು ಕೆಲಸನ ಮಾಡಿದ್ದಾರೆ. ಹಾಗಾಗಿ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ರು. ಹಾಗೆ ಇನ್ನೊಂದು ಕಡೆ ನೋಡಿ, ಇವಾಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೂಡ ಅಡುಗೆ ಆಗಿದೆ. ಇವಾಗ ಅನ್ನ ಕೂಡ ರೆಡಿಯಾಗಿದೆ, ಹಾಗೆ ಮುದ್ದೆ ಕೂಡ ಆಯಿತು, ಸಾಂಬಾರು ಅದೆಲ್ಲ ಆಯಿತು. ಇವಾಗ ಊಟಕ್ಕೆಲ್ಲ ಕುತ್ಕೊತಾ ಇದ್ದೀವಿ. ಇಲ್ಲಿ ಸಾಂಬಾರು ಮಾಡಿದವರು ಅಂದರೆ ಅಡುಗೆ ಮಾಡಿದವರು ಅಂದರೆ ಮಟನ್ ಸಾರು ನಮ್ಮ ಮಕ್ಕಳು ಮುಡಿ ಕಾರ್ಯಕ್ರಮಕ್ಕೆ ಬಂದಿದ್ರಲ್ಲ, ಆ ಅಂಕಲೇ ಅವ್ರನ್ನೇ ಕರೆಸಿದ್ರು. ತುಂಬ ಚೆನ್ನಾಗಿ ಸಾಂಬಾರು ಎಲ್ಲ ಚೆನ್ನಾಗಿ ಮಾಡಿದರು. ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಫುಲ್ ಕತ್ಲೆ ಅಂದರೆ ಕತ್ಲೆ. ಅಂದರೆ ಕರೆಂಟು ವ್ಯವಸ್ಥೆ ಸ್ವಲ್ಪ ಕಮ್ಮಿನೇ ಇತ್ತು, ಹಾಗಾಗಿ ಪೂರ್ತಿ ಕತ್ಲೆನೇ ಕಾಣಿಸ್ತಾ ಇತ್ತು. ಪಕ್ಕದಲ್ಲಿ ಟ್ಯಾಂಕಲ್ಲೆಲ್ಲ ನೀರಿತ್ತು, ಹೆಂಗೋ ಅದರಲ್ಲೆಲ್ಲ ಕೈ ತೊಳ್ಕೊಂಡು ಸ್ವಲ್ಪ ಹೊರಗಡೆ ಕೂತ್ಕೊಂಡಿದ್ವು. ಅಂದರೆ ಇವಾಗ ಹೋಗೋಕ್ಕೆ ಒಬ್ಬೊಬ್ಬರೇ ಭಯ ಆಗುತ್ತೆ, ಹಾಗಾಗಿ ಟ್ಯಾಕ್ಟ್ರಿ ಬರುತ್ತೆ ಬಿಟ್ಟು ಬರೋಕ್ಕೆ ಅಂದ್ರಲ್ಲ, ಹಾಗಾಗಿ ಊಟ ಆದಮೇಲೆ ಸ್ವಲ್ಪ ಎಲೆಡ್ಕೆ ಎಲ್ಲ ತಿಂದ್ಕೊಂಡು ಹೊರಗಡೆ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವು. ಮಾವ ಕೂಡ ಮನೆ ಹತ್ರನೇ ಇದ್ರಲ್ಲ, ಅವ್ರಿಗೂ ಕೂಡ ಊಟ ಮಾಡಿ ಬಂದಿರಲಿಲ್ಲ, ಅಂದರೆ ಅಡುಗೆ ಮಾಡಿ ಬಂದಿರಲಿಲ್ಲ. ಹಾಗಾಗಿ ನಾವು ಬೇಗ ಹೋಗೋಣ ಅಂತ ಅಂದ್ಕೊಂಡು, ಆದರೆ ನಮ್ಮ ಮನೆಯವರು ಸ್ವಲ್ಪ ಊಟಕ್ಕೆ ಬಡಿಸ್ತಾ ಇದ್ದರು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಅಲ್ಲಿಂದನೇ ಊಟ ತೊಗೊಂಡೋಗೋಣ, ಅಂದರೆ ಪ್ರಸಾದ ಇಲ್ಲಿಂದ ತೊಗೊಂಡೋಗ್ತೀರಂತೆ ಅಂತ ಅತ್ತೆ ಹೇಳಿದರು. ಹಾಗಾಗಿ ನಮ್ಮ ಮನೆಯವರು ಕೂಡ ಅವರು ಊಟನೆಲ್ಲ ಬಡಿಸಿ ಅವ್ರಿಗೆ ಮತ್ತು ಅವರು ಊಟ ಮಾಡ್ಕೊಂಬರೋಷ್ಟರಲ್ಲಿ ಲೇಟ್ ಆಯಿತು. ಹೊರಗಡೆ ಬಂದು ಈ ಥರ ಸುಮ್ಮನೆ ಆಟ ಆಡ್ತಾಯಿದ್ರು ಲಸ್ ಮತ್ತು ಸೋನಿ. ಒಂದು ನಿಮಿಷನೂ ಕೂಡ ನಿಂತ್ಕೊಂಡಿಲ್ಲ, ಸುಮ್ಮನೆ ಆಟ ಆಡ್ತಾನೇ ಇದ್ದರು. ಈ ಥರ ಮಕ್ಕಳಿಗೆ ಫ್ರೀಯಾಗಿ ಬಿಟ್ಟರೆ ಸಾಕು, ಹೆಂಗೆ ಬೇಕು ಹಂಗೆ ಆಟ ಆಡ್ತಾ ಇರ್ತಾರೆ. ಅಲ್ಲಿ ಚೌಟ್ರಿ ಹತ್ರ ತುಂಬಾ ಕತ್ಲಿತ್ತಲ್ಲ, ಹಾಗಾಗಿ ಈ ಕಡೆ ಬರೋಣ ತೇರು ಇಳಿತೀವಲ್ಲ, ಅಲ್ಲಿ ಸ್ವಲ್ಪ ಜಾಗ ಇತ್ತು, ಫ್ರೀಯಾಗಿ ಕರೆಂಟ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿತ್ತು. ಹಾಗಾಗಿ ಆ ಕಡೆಯಿಂದ ಬರೋಣ ಅಂದ್ಬಿಟ್ಟು ಇವಾಗ ನಡ್ಕೊಂಡು ಬರ್ತಾಯಿದ್ದೀವಿ. ಸ್ವಲ್ಪ ಮೇಲ್ಗಡೆ ಅಂದರೆ ಫುಲ್ ಕೆಳಗಡೆ ಫುಲ್ ಕತ್ಲೆ ಅಂದರೆ ಕತ್ಲೆ, ಒಂದು 2-3 ಅಂದರೆ
ಕಂಬಗಳು ಹಾಕಿದರೆ ಅಷ್ಟೊಂದು ಕತ್ತಲೆ ಇರ್ತಿರ್ಲಿಲ್ಲ. ಇವಾಗ ಫುಲ್ ಕತ್ತಲೆ ಇತ್ತು. ಮಕ್ಕಳು ಕೂಡ ಸ್ವಲ್ಪ ಆಟ ಆಡ್ತಿದ್ರು, ಬಿದ್ದೋಗ್ಬಿಟ್ರೆ ಅಂದ್ಬಿಟ್ಟು ಈ ಕಡೆ ಮೇಲ್ಗಡೆ ಬಂದ್ವು. ಇಲ್ಲಿ ನೋಡಿ ಫುಲ್ ಫ್ರೀಡಮ್ ಆಗಿ ಆಟ ಆಡ್ಬೋದು. ಇಲ್ಲೇ ತೇರನ್ನ ಎಳಿತಾರೆ, ಅಂದರೆ ರಂಗಪ್ಪನ ತೇರನ್ನ ಈ ಕಡೆ ಎಳಿತಾರೆ. ಹಾಗಾಗಿ ಈ ಕಡೆ ಫುಲ್ ಅಂಗಡಿ ಹತ್ರ ಬರೋಣ ಅಂದ್ಬಿಟ್ಟು ಅಂಗಡಿ ಹತ್ರ ಬಂದು ಹಾಗೆ ಸ್ವಲ್ಪ ಚೆನ್ನಾಗಿ ಆಟ ಆಡ್ಕೊಂಡು ಕೂತ್ಕೊಂಡು ಮಾತಾಡಿಕೊಂಡು ಈ ಥರ ಹೊರಗಡೆ ಬಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ ಎಲ್ಲರಿಗೂ ಕೂಡ. ನೋಡಿ ಎಷ್ಟು ಜಾಗ ಫ್ರೀಡಮ್ ಆಗಿದೆ, ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು ಮಕ್ಕಳು ಕೂಡ. ಹಾಗೆ ಇನ್ನು ಎಲ್ಲರೂ ಕೂಡ ಹೋಗೋಣ, ಇನ್ನೇನು ಟೈಮ್ ಆಯಿತು, 10 ಗಂಟೆ ಆಗ್ತಾ ಬಂತು. ಇನ್ನು ಮಾವ ಕೂಡ ಊಟ ಮಾಡಿರ್ತೀವಲ್ಲ, ಹಾಗಾಗಿ ಬೇಗ ಹೋಗೋಣ ಅಂತ ಇವಾಗ ಇನ್ನೇನು ಹೊರಡಿದ್ದೀವಿ. ಇನ್ನು ನಮ್ಮ ಮನೆಯವರು ಗಾಡೀಲೇ ಬರ್ತಾರೆ, ನಾವು ಟ್ಯಾಕ್ಟ್ರಿಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಸ್ವಲ್ಪ ಜಾಸ್ತಿ ಜನ ಇದ್ರಲ್ಲ, ಹಾಗಾಗಿ ಟ್ಯಾಕ್ಟ್ರಿಗೆ ಹೋದರೆ ಬೆಸ್ಟು. ಇನ್ನು ಬೈಕಲ್ಲಿ ಒಬ್ಬೊಬ್ಬರೇ ಮಕ್ಕಳು ಇರ್ತಾರಲ್ಲ, ಹಾಗಾಗಿ ಭಯ ಪಡ್ತಾರೆ ಅಂದ್ಬಿಟ್ಟು ಟ್ಯಾಕ್ಟ್ರಿಲಿ ಹೋಗೋಣ ಅಂತ ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ ರೆಡಿಯಾಗಿ. ಮಕ್ಕಳು ಇನ್ನೇನು ಹೋಗೋದೇ ಬೇಡ ಅಂತಿದ್ರು, ಆಟ ಆಡ್ತಿದ್ರಲ್ಲ, ಹಾಗಾಗಿ ಹೋಗೋದೇ ಬೇಡ ಇಲ್ಲೇ ಆಟ ಆಡೋಣ ಅಂತ ಹೇಳ್ತಾಯಿದ್ರು. ಹಾಗೆ ಮಾವಂಗೆ ಬೇರೆ ಅಡುಗೆ ಮಾಡಿ ಬಂದಿರಲಿಲ್ಲ, ಹಾಗಾಗಿ ಹೋಗೋಣ ಅಂತ ಇನ್ನೇನು ರೆಡಿಯಾಗಿ ಇವಾಗ ಸ್ವಲ್ಪ ಮಕ್ಕಳ ಜೊತೆ ಕೂಡ ಅವ್ರನ್ನೂ ಕೂಡ ಆಟ ಆಡಿಸಿ. ಇನ್ನು ಕೆಲವರು ಜನ ಅಂದರೆ ಊಟ ಮಾಡೋಕ್ಕೆ ಪ್ರಸಾದ ತಿನ್ನೋಕ್ಕೆ ಬಂದಿದ್ರಲ್ಲ, ಅವರೆಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೊರಟೋಗಿದ್ದಾರೆ. ಇನ್ನು ಸ್ವಲ್ಪ ಜನ ನಾವೇ ಉಳ್ಕೊಂಡಿರೋದು, ಹಾಗಾಗಿ ಇಲ್ಲೇ ಕೂತ್ಕೊಂಡಿದ್ದು ಸ್ವಲ್ಪ ಕಾಯ್ಕೊಂಡು, ಅಂದರೆ ಅವರು ಕೂಡ ಊಟ ಮಾಡಿ ಬರಲಿ, ಟ್ಯಾಕ್ಸಿ ತೊಗೊಂಡು ಬರೋಷ್ಟರಲ್ಲಿ ಹೋಗ್ಬಿಡೋಣ ಅಂದ್ಬಿಟ್ಟು. ಹಾಗೆ ಮಕ್ಕಳ ಜೊತೆ ತೇಜಾನು ಕೂಡ ಆಟ ಆಡ್ತಾ ಇದ್ಲು. खाओ खाओ केला खाओ बापू ने दो नहीं